ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಸರ್ಕಾರಿ ಉದ್ಯೋಗಗಳು ಮತ್ತು ಕಾಯಂ ಉದ್ಯೋಗಗಳಾಗಿರ್ತಾವೆ ನೋಡಿ. ಒಟ್ಟು 12 ಹುದ್ದೆಗಳಿದ್ದಾವೆ. ಕಚೇರಿ ಸಹಾಯಕ ಮತ್ತು ತಂತ್ರಜ್ಞ ಹುದ್ದೆಗಳಾಗಿರ್ತಾವೆ ನೋಡಿ. ಈ ಒಂದು ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಅಪ್ಲಿಕೇಶನ್ ಫಾರ್ಮ್ ಅನ್ನು ಫಿಲ್ ಮಾಡುವುದರ ಮೂಲಕ ಆನ್ಲೈನ್ ಮೂಲಕ ಅರ್ಜಿಗಳನ್ನ ಸಲ್ಲಿಸಬೇಕಾಗತ್ತೆ. ಈ ಒಂದು ಹುದ್ದೆಗಳ ಬಗ್ಗೆ ನೋಟಿಫಿಕೇಶನ್ ನಮ್ಮ ಟೆಲಿಗ್ರಾಮ್ ಚಾನಲ್ ಇರುತ್ತೆ ನೋಡಿ, ಅಲ್ಲಿ ಹೋಗಿ ನೀವು ಅರ್ಜಿಗಳನ್ನ ಸಲ್ಲಿಸಬಹುದು. ಡೌನ್ಲೋಡ್ ಮಾಡಿಕೊಂಡು ಇಂಗ್ಲಿಷ್ನಲ್ಲಿ ಫಿಲ್ ಮಾಡಿ ಮುಂದೆ ನಾವು ಅಡ್ರೆಸ್ ಅನ್ನ ತಿಳಿಸ್ಕೊಡ್ತೀವಿ. ಆ ಒಂದು ಅಡ್ರೆಸ್ಗೆ ನೀವು ಪೋಸ್ಟ್ ಮುಖಾಂತರ ರಿಜಿಸ್ಟರ್ ಪೋಸ್ಟ್ ಅಥವಾ ಸ್ಪೀಡ್ ಪೋಸ್ಟ್ ಮುಖಾಂತರ ಕಳಿಸ್ಕೊಡ್ಬಹುದಾಗಿರುತ್ತೆ. ಸಂಸ್ಥೆ ಹೆಸರು ನೋಡಿ, ವಿಶ್ವೇಶ್ವರಯ್ಯ ಕೈಗಾರಿಕಾ ಮತ್ತು ತಾಂತ್ರಿಕ ವಸ್ತು ಸಂಗ್ರಹಾಲಯ VITM. ಇಲ್ಲಿಂದ ನೇಮಕಾತಿಯಾಗಿರುತ್ತೆ ನೋಡಿ. ಸರ್ಕಾರಿ ಉದ್ಯೋಗಗಳು. ಹುದ್ದೆಗಳ ಸಂಖ್ಯೆ ಒಟ್ಟು 12 ಹುದ್ದೆಗಳಿದ್ದಾವೆ. ಇನ್ನು ಹುದ್ದೆಗಳ ಸ್ಥಳ ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ಬೆಂಗಳೂರು, ಕಲಬುರಗಿ ಮತ್ತು ತಿರುಪತಿ ಆಂಧ್ರ ಪ್ರದೇಶ ಮತ್ತು ಕ್ಯಾಲಿಕಟ್ ಕೇರಳ ಇಲ್ಲಿ ನೇಮಕಾತಿ ಮಾಡಿಕೊಳ್ಳಲಾಗುತ್ತೆ ನೋಡಿ. ಕರ್ನಾಟಕದಿಂದ ಅರ್ಜಿ ಸಲ್ಲಿಸುವಂತಹ ಅಭ್ಯರ್ಥಿಗಳಿಗೆ ಬೆಂಗಳೂರು ಮತ್ತು ಕಲಬುರಗಿಯಲ್ಲಿ ನೇಮಕಾತಿ ಮಾಡಿಕೊಳ್ಳಲಾಗುತ್ತೆ. ಇನ್ನು ಸಂಬಳವನ್ನ ನೋಡೋದಾದ್ರೆ 19,000ದಿಂದ 92,000ವರೆಗೂ ಪರ್ ಮಂತ್ ಸ್ಯಾಲರಿ ಆಗಿರುತ್ತೆ. ಹುದ್ದೆ ಹೆಸರು ಕಚೇರಿ ಸಹಾಯಕ ಮತ್ತು ತಂತ್ರಜ್ಞ ಹುದ್ದೆಗಳಾಗಿರ್ತವೆ ನೋಡಿ. ಇನ್ನು ಫ್ರೆಂಡ್ಸ್, ಪೋಸ್ಟ್ ಹೆಸರು, ಪೋಸ್ಟ್ಗಳ ಸಂಖ್ಯೆ ಮತ್ತು ಅರ್ಹತೆ ನೋಡಿ. ಶಿಕ್ಷಣ ಸಹಾಯಕ 4 ಹುದ್ದೆಗಳಿದ್ದಾವೆ. ಎನಿ ಡಿಗ್ರಿ ಕೇಳಿದ್ದಾರೆ. ಜೂನಿಯರ್ ಸ್ಟೆನೋಗ್ರಾಫರ್ 1 ಹುದ್ದೆ ಇದೆ. ಕಚೇರಿ ಸಹಾಯಕ 3 ಹುದ್ದೆಗಳಿದ್ದಾವೆ. PUC ಕೇಳಿದ್ದಾರೆ. ತಂತ್ರಜ್ಞ ಪಿಟ್ಟರ್ 2 ಹುದ್ದೆಗಳು ಮತ್ತು ತಂತ್ರಜ್ಞ ಬಡಗಿ ಮತ್ತು ಕಲಾವಿದ ಈ ಒಂದು ಹುದ್ದೆಗಳಿಗೆ SLC ಮತ್ತು ITI ಮಾಡಿರ್ತಕ್ಕಂಥ ಅಭ್ಯರ್ಥಿಗಳು ಅರ್ಜಿಗಳನ್ನ ಸಲ್ಲಿಸಬಹುದಾಗಿರುತ್ತೆ ನೋಡಿ. ಇನ್ನು ಪೋಸ್ಟ್ ಹೆಸರು, ಸಂಬಳ ಮತ್ತು ವಯೋಮಿತಿ ನೋಡಿ. ಶಿಕ್ಷಣ ಸಹಾಯಕ 29,000ದಿಂದ 92,000ವರೆಗೂ ಪರ್ ಮಂತ್ ಸ್ಯಾಲರಿ ಆಗಿರುತ್ತೆ. ಗರಿಷ್ಠ 35 ವರ್ಷದ ಒಳಗಿನವರು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ಜೂನಿಯರ್ ಸ್ಟೆನೋಗ್ರಾಫರ್ ಮತ್ತು ಈ ಒಂದು ಹುದ್ದೆಗಳಿಗೆ 25,000ದಿಂದ 81,000 ಇರುತ್ತೆ. ಹಾಗೆ ಕಚೇರಿ ಸಹಾಯಕ 19,000ದಿಂದ 63,000ವರೆಗೂ ಪರ್ ಮಂತ್ ಸ್ಯಾಲರಿ ಆಗಿರುತ್ತೆ. ಗರಿಷ್ಠ 25 ವರ್ಷದ ಒಳಗಿನವರು ಅರ್ಜಿಗಳನ್ನ ಸಲ್ಲಿಸಬಹುದಾಗಿರುತ್ತೆ. ತಂತ್ರಜ್ಞ ಎ ಪಿಟ್ಟರ್ ಮತ್ತು ತಂತ್ರಜ್ಞ ಎ ಬಡಗಿ ಈ ಒಂದು ಹುದ್ದೆಗಳಿಗೆ 19,000ದಿಂದ 63,000ವರೆಗೂ ಪರ್ ಮಂತ್ ಸ್ಯಾಲರಿ ಆಗಿರುತ್ತೆ. ಗರಿಷ್ಠ 35 ವರ್ಷದ ಒಳಗಿನವರು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನ ಸಲ್ಲಿಸಬಹುದಾಗಿರುತ್ತೆ. ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ ನೋಡಿ. OBC ಅಭ್ಯರ್ಥಿಗಳಿಗೆ 3 ವರ್ಷ, SC/ST ಅಭ್ಯರ್ಥಿಗಳಿಗೆ 5 ವರ್ಷ ಹಾಗೂ PWD ಅಭ್ಯರ್ಥಿಗಳಿಗೆ 10 ವರ್ಷಗಳ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ. ಆದಷ್ಟು ನಮ್ಮ ವಯಸ್ಸನ್ನು ಲೆಕ್ಕಾಚಾರ ಮಾಡಿಕೊಂಡು ನೀವು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ಇನ್ನು ಈ ಒಂದು ಹುದ್ದೆಗಳಿಗೆ ಅರ್ಜಿ ಶುಲ್ಕ ಇರುತ್ತೆ ನೋಡಿ. ಎಲ್ಲ ಅಭ್ಯರ್ಥಿಗಳಿಗೂ 885 ರೂಪಾಯಿ ಇರುತ್ತೆ ನೋಡಿ. ಮಹಿಳೆಯರು ಮತ್ತು SC/ST PWD ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯಾದಂತಹ ಅರ್ಜಿ ಶುಲ್ಕ ಇರಲ್ಲ. ಈ ಒಂದು 885 ರೂಪಾಯಿಯನ್ನ ನೀವು ಆನ್ಲೈನ್ ಮೂಲಕ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ನೆಟ್ ಪೇ ಮಾಡಬಹುದಾಗಿರುತ್ತೆ. ಇನ್ನು ಆಯ್ಕೆ ಪ್ರಕ್ರಿಯೆಯನ್ನು ನೋಡೋದಾದ್ರೆ ನೋಡಿ, ಇಲ್ಲಿ ಲಿಖಿತ ಪರೀಕ್ಷೆ, ಕೌಶಲ್ಯ ಪರೀಕ್ಷೆ, ಟೈಪಿಂಗ್ ಪರೀಕ್ಷೆ ಮತ್ತು ದಾಖಲೆ ಪರಿಶೀಲನೆ ಮೂಲಕ ಉದ್ಯೋಗಗಳು ಮತ್ತು ಕಾಯಂ ಉದ್ಯೋಗಗಳಾಗಿರ್ತಾವೆ. ಒಟ್ಟು 12 ಹುದ್ದೆಗಳಿದ್ದಾವೆ. ಕಚೇರಿ ಸಹಾಯಕ ಮತ್ತು ತಂತ್ರಜ್ಞ ಹುದ್ದೆಗಳಾಗಿರ್ತಾವೆ ನೋಡಿ. ಈ ಒಂದು ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಅಪ್ಲಿಕೇಶನ್ ಫಾರ್ಮ್ ಅನ್ನ ಫಿಲ್ ಮಾಡುವುದರ ಮೂಲಕ ಆನ್ಲೈನ್ ಮೂಲಕ ಅರ್ಜಿಗಳನ್ನ ಸಲ್ಲಿಸಬೇಕಾಗತ್ತೆ. ಈ ಒಂದು ಹುದ್ದೆಗಳ ಬಗ್ಗೆ ನೋಟಿಫಿಕೇಶನ್ ನಮ್ಮ ಟೆಲಿಗ್ರಾಮ್ ಚಾನಲ್ ಇರುತ್ತೆ ನೋಡಿ, ಅಲ್ಲಿ ಹೋಗಿ ನೀವು ಅರ್ಜಿಗಳನ್ನ ಸಲ್ಲಿಸಬಹುದು. ಡೌನ್ಲೋಡ್ ಮಾಡಿಕೊಂಡು ಇಂಗ್ಲಿಷ್ನಲ್ಲಿ ಫಿಲ್ ಮಾಡಿ ಮುಂದೆ ನಾವು ಅಡ್ರೆಸ್ ಅನ್ನ ತಿಳಿಸ್ಕೊಡ್ತೀವಿ. ಆ ಒಂದು ಅಡ್ರೆಸ್ಗೆ ನೀವು ಪೋಸ್ಟ್ ಮುಖಾಂತರ ರಿಜಿಸ್ಟರ್ ಪೋಸ್ಟ್ ಅಥವಾ ಸ್ಪೀಡ್ ಪೋಸ್ಟ್ ಮುಖಾಂತರ ಕಳಿಸ್ಕೊಡ್ಬಹುದಾಗಿರುತ್ತೆ. ಸಂಸ್ಥೆ ಹೆಸರು ನೋಡಿ, ವಿಶ್ವೇಶ್ವರಯ್ಯ ಕೈಗಾರಿಕಾ ಮತ್ತು ತಾಂತ್ರಿಕ ವಸ್ತು ಸಂಗ್ರಹಾಲಯ VITM. ಇಲ್ಲಿಂದ ನೇಮಕಾತಿಯಾಗಿರುತ್ತೆ ನೋಡಿ. ಸರ್ಕಾರಿ ಉದ್ಯೋಗಗಳು. ಹುದ್ದೆಗಳ ಸಂಖ್ಯೆ ಒಟ್ಟು 12 ಹುದ್ದೆಗಳಿದ್ದಾವೆ. ಇನ್ನು ಹುದ್ದೆಗಳ ಸ್ಥಳ ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ಬೆಂಗಳೂರು, ಕಲಬುರಗಿ ಮತ್ತು ತಿರುಪತಿ ಆಂಧ್ರ ಪ್ರದೇಶ ಮತ್ತು ಕ್ಯಾಲಿಕಟ್ ಕೇರಳ ಇಲ್ಲಿ ನೇಮಕಾತಿ ಮಾಡಿಕೊಳ್ಳಲಾಗುತ್ತೆ ನೋಡಿ. ಕರ್ನಾಟಕದಿಂದ ಅರ್ಜಿ ಸಲ್ಲಿಸುವಂತಹ ಅಭ್ಯರ್ಥಿಗಳಿಗೆ ಬೆಂಗಳೂರು ಮತ್ತು ಕಲಬುರಗಿಯಲ್ಲಿ ನೇಮಕಾತಿ ಮಾಡಿಕೊಳ್ಳಲಾಗುತ್ತೆ. ಇನ್ನು ಸಂಬಳವನ್ನ ನೋಡೋದಾದ್ರೆ 19,000ದಿಂದ 92,000ವರೆಗೂ ಪರ್ ಮಂತ್ ಸ್ಯಾಲರಿ ಆಗಿರುತ್ತೆ. ಹುದ್ದೆ ಹೆಸರು ಕಚೇರಿ ಸಹಾಯಕ ಮತ್ತು ತಂತ್ರಜ್ಞ ಹುದ್ದೆಗಳಾಗಿರ್ತವೆ ನೋಡಿ. ಇನ್ನು ಫ್ರೆಂಡ್ಸ್, ಪೋಸ್ಟ್ ಹೆಸರು, ಪೋಸ್ಟ್ಗಳ ಸಂಖ್ಯೆ ಮತ್ತು ಅರ್ಹತೆ ನೋಡಿ. ಶಿಕ್ಷಣ ಸಹಾಯಕ 4 ಹುದ್ದೆಗಳಿದ್ದಾವೆ. ಎನಿ ಡಿಗ್ರಿ ಕೇಳಿದ್ದಾರೆ. ಜೂನಿಯರ್ ಸ್ಟೆನೋಗ್ರಾಫರ್ 1 ಹುದ್ದೆ ಇದೆ. ಕಚೇರಿ ಸಹಾಯಕ 3 ಹುದ್ದೆಗಳಿದ್ದಾವೆ. PUC ಕೇಳಿದ್ದಾರೆ. ತಂತ್ರಜ್ಞ ಪಿಟ್ಟರ್ 2 ಹುದ್ದೆಗಳು ಮತ್ತು ತಂತ್ರಜ್ಞ ಬಡಗಿ ಮತ್ತು ಕಲಾವಿದ ಈ ಒಂದು ಹುದ್ದೆಗಳಿಗೆ SLC ಮತ್ತು ITI ಮಾಡಿರ್ತಕ್ಕಂಥ ಅಭ್ಯರ್ಥಿಗಳು ಅರ್ಜಿಗಳನ್ನ ಸಲ್ಲಿಸಬಹುದಾಗಿರುತ್ತೆ ನೋಡಿ. ಇನ್ನು ಪೋಸ್ಟ್ ಹೆಸರು, ಸಂಬಳ ಮತ್ತು ವಯೋಮಿತಿ ನೋಡಿ. ಶಿಕ್ಷಣ ಸಹಾಯಕ 29,000ದಿಂದ 92,000ವರೆಗೂ ಪರ್ ಮಂತ್ ಸ್ಯಾಲರಿ ಆಗಿರುತ್ತೆ. ಗರಿಷ್ಠ 35 ವರ್ಷದ ಒಳಗಿನವರು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ಜೂನಿಯರ್ ಸ್ಟೆನೋಗ್ರಾಫರ್ ಮತ್ತು ಈ ಒಂದು ಹುದ್ದೆಗಳಿಗೆ 25,000ದಿಂದ 81,000 ಇರುತ್ತೆ. ಹಾಗೆ ಕಚೇರಿ ಸಹಾಯಕ 19,000ದಿಂದ 63,000ವರೆಗೂ ಪರ್ ಮಂತ್ ಸ್ಯಾಲರಿ ಆಗಿರುತ್ತೆ. ಗರಿಷ್ಠ 25 ವರ್ಷದ ಒಳಗಿನವರು ಅರ್ಜಿಗಳನ್ನ ಸಲ್ಲಿಸಬಹುದಾಗಿರುತ್ತೆ. ತಂತ್ರಜ್ಞ ಎ
ಫಿಟ್ಟರ್ ಮತ್ತು ತಂತ್ರಜ್ಞೇಯ ಬಡಗಿ ಈ ಒಂದು ಹುದ್ದೆಗಳಿಗೆ 19,000ದಿಂದ 63,000ವರೆಗೂ ಪರ್ ಮಂತ್ ಸ್ಯಾಲರಿ ಆಗಿರುತ್ತೆ. ಗರಿಷ್ಠ 35 ವರ್ಷದ ಒಳಗಿರೋರು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನ ಸಲ್ಲಿಸಬಹುದಾಗಿರುತ್ತೆ. ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ ನೋಡಿ. OBC ಅಭ್ಯರ್ಥಿಗಳಿಗೆ 3 ವರ್ಷ, SC/ST ಅಭ್ಯರ್ಥಿಗಳಿಗೆ 5 ವರ್ಷ ಹಾಗೂ PWD ಅಭ್ಯರ್ಥಿಗಳಿಗೆ 10 ವರ್ಷಗಳ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ. ಆದಷ್ಟು ವಯಸ್ಸಿನ ಲೆಕ್ಕಾಚಾರ ಮಾಡಿಕೊಂಡು ನೀವು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ಇನ್ನು ಈ ಒಂದು ಹುದ್ದೆಗಳಿಗೆ ಅರ್ಜಿ ಶುಲ್ಕ ಇರುತ್ತೆ ನೋಡಿ. ಎಲ್ಲ ಅಭ್ಯರ್ಥಿಗಳಿಗೂ 885 ರೂಪಾಯಿ ಇರುತ್ತೆ ನೋಡಿ. ಮಹಿಳೆಯರು ಮತ್ತು SC/ST PWD ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯಾದಂತಹ ಅರ್ಜಿ ಶುಲ್ಕ ಇರಲ್ಲ. ಈ ಒಂದು 885 ರೂಪಾಯಿಯನ್ನ ನೀವು ಆನ್ಲೈನ್ ಮೂಲಕ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, ನೆಟ್ ಮೂಲಕ ಪೇ ಮಾಡಬಹುದಾಗಿರುತ್ತೆ. ಇನ್ನು ಆಯ್ಕೆ ಪ್ರಕ್ರಿಯೆಯನ್ನು ನೋಡೋದಾದ್ರೆ ನೋಡಿ, ಇಲ್ಲಿ ಲಿಖಿತ ಪರೀಕ್ಷೆ, ಕೌಶಲ್ಯ ಪರೀಕ್ಷೆ, ಟೈಪಿಂಗ್ ಪರೀಕ್ಷೆ ಮತ್ತು ದಾಖಲೆ ಪರಿಶೀಲನೆ ಮೂಲಕ